ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಫ್ಯಾಮಿಲಿ ರೌಂಡ್ ಅಂತ ಇರುತ್ತೆ. ಫ್ಯಾಮಿಲಿ ಅವರು ಬಂದಿಲ್ಲ, ಆದ್ರೆ ನಿಮ್ಮ ಗೆಳತಿ ನಮ್ರತಾ ಅವ್ರು ಬಂದಿದ್ರು. ಎಸ್ ನಮ್ರತಾ ಅವ್ರ ಬಗ್ಗೆ ಹೇಳೋದಾದ್ರೆ ಎಸ್ ನಮ್ರತಾ ಅವ್ರು ಯಾವಾಗ ಬರ್ತಾರೋ ನನ್ಗೆ ಅದು ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ. ಬಿಕಾಸ್ ಕೆಲವೊಂದಷ್ಟು ತಿಂಗಳು ನಾವು ಮಾತಾಡ್ಸಿರಲ್ಲ, ಏನೋ ಒಂದು ಭಿನ್ನಾಭಿಪ್ರಾಯ ಬಂದಿರುತ್ತೆ ನಮ್ಮಿಬ್ರ ಮಧ್ಯೆ. ಸೊ ಮಾತಾಡ್ಸಿರಲ್ಲ. ಬಟ್ ಅವ್ರು ಬಂದಿದ್ದು ನನ್ಗೆ ಬಿಗ್ ಬಾಸ್ ಮನೆಗೆ ಒಂದು ಖುಷಿ ತರುತ್ತೆ. ಬಿಕಾಸ್ ಏನೇ ಇದ್ರು ಫ್ರೆಂಡ್ಶಿಪ್ ತುಂಬಾ ಕ್ಲೋಸ್ ಆಗಿರ್ತೀವಿ, ಒಂದಷ್ಟು ಶೇರ್ ಮಾಡ್ಕೊಂಡಿರ್ತೀವಿ, ಜೊತೆಗೆ ಒಂದ್ ಮೂಮೆಂಟ್ಸ್ ಆಗಿರ್ಬೋದು, ಟ್ರಿಪ್ಗೆಲ್ಲ ಹೋಗಿ ಬಂದಿರ್ತೀವಿ. ಸೊ ಅಷ್ಟು ಕ್ಲೋಸ್ ಆಗಿದ್ವಿ. ಬಟ್ ಅವ್ರು ಬಂದಾಗ ತುಂಬಾನೇ ಒಂದು ಫ್ಯಾಮಿಲಿ ಮೆಂಬರ್ ಬಂದಂಗೆ ಅನ್ಸ್ತು, ನನ್ಗೆ ಖುಷಿ ಆಯ್ತು. ಸೊ ಮಾತಾಡ್ಕೊಳ್ದೇ ಇರುವಂತದ್ದೆಲ್ಲ ಮಾತಾಡ್ಬಿಟ್ರ, ಮರ್ತೋಯ್ತು ಅದೆಲ್ಲ ಭಿನ್ನಾಭಿಪ್ರಾಯಗಳು, ಅದ್ರ ಬಗ್ಗೆ ಮಾತಾಡೇ ಇಲ್ಲ ನಾವು, ಮರ್ತೋಯ್ತು. ಅವ್ರು ಸೀದಾ ಒಂದೇ ಮಾತು ಹೇಳಿದ್ದು, ಐ ಮಿಸ್ಡ್ ಯು ಅಂತ ಹೇಳಿದ್ರು. ಅಂಡ್ ನಾನು ಕೂಡ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಎಸ್, ಅದು ರಿಲೇಶನ್ಶಿಪ್ ವ್ಯಾಲ್ಯೂಸ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ. ಬಿಗ್ ಬಾಸ್ ಅಲ್ಲಿ ಐಶ್ವರ್ಯ ಅವ್ರಿಗೆ ತುಂಬಾ ಕಷ್ಟ ಆಗಿದ್ದು ಎಲ್ಲಿ? ತುಂಬಾ ಕಷ್ಟ ಆಗಿದ್ದು ಹಲವಾರು ಇನ್ಸಿಡೆಂಟ್ಸ್ ಇದೆ. ಈಗ ಒಂದು ಆಕ್ಟಿವಿಟಿ ಅಂತ ಕೊಡ್ತಾರೆ, ಒಂದು ಪಂಚಿಂಗ್ ಬ್ಯಾಗ್ ಆಕ್ಟಿವಿಟಿ. ಅಲ್ಲಿ ತ್ರಿವಿಕ್ರಮ್ ಅವರು, ಭವ್ಯ ಅವರು, ಮಂಜಣ್ಣ ಅವರು 3 ಜನ ಕೂಡ ನನ್ನ ಫೋಟೋನ ಪೋಸ್ಟ್ ಮಾಡಿ ಅದಕ್ಕೆ ಪಂಚಿಂಗ್ ಇದ್ ಮಾಡ್ತಾರೆ. ಮಾಡೋದು ಅದು ಪ್ರಕ್ರಿಯೆ, ಅದ್ ಮಾಡ್ಲೇಬೇಕು ಎಲ್ರು. ಬಟ್ ಯಾವ ರೀಸನ್ಸ್ ತಗೊಂಡು ಮಾಡಿದ್ರು ಅದು ನನ್ಗೆ ಮನ್ಸಿಗೆ ತುಂಬಾನೇ ಬೇಜಾರ್ ತಂದಿದೆ. ಬಿಕಾಸ್ ಇಲ್ದಿರೋ ಅಪವಾದಗಳು, ಇಲ್ದಿರೋ ಸ್ಟೇಟ್ಮೆಂಟ್ಸ್ ನ ಹೇಳಿ ಪಂಚಿಂಗ್ ಬ್ಯಾಗ್ ಮೇಲೆ ಪಂಚ್ ಮಾಡ್ತಾರೆ. ಸೊ ಅದು ನನ್ಗೆ ಎಲ್ಲೋ ಒಂದ್ ಕಡೆ ತುಂಬಾ ಬೇಜಾರಾಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.